ಹಾಯ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ. JDR ಜ್ಯೋತಿ ಲಾಗ್ಸ್ಗೆ ಎಲ್ಲರಿಗೂ ಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಯಾವ ರೆಸಿಪಿ ತೊಗೊಂಬಂದಿದ್ದೀನಿ ಅಂದರೆ ಚಕ್ಲಿ ರೆಸಿಪಿ ತೊಗೊಂಬಂದಿದ್ದೀನಿ. ಕ್ರಿಸ್ಪಿಯಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ನೀವು ನೋಡ್ತಾ ಇದ್ರೆ ಗೊತ್ತಾಗ್ತಾ ಇದೆ ಅಲ್ವಾ ನಿಮಗೆ ಚಕ್ಲಿ ಅಂತ ಯಾವ ಥರ ಇರುತ್ತೆ ಅಂತ. ನಾನು ಹೇಳ್ತಾ ಇದ್ರೆ ನನಗೆ ಬಾಯಲ್ಲಿ ನೀರು ಬರ್ತಾಯಿದೆ, ಅಷ್ಟು ಚೆನ್ನಾಗಿದೆ. ಒಮ್ಮೆ ನೀವು ಟ್ರೈ ಮಾಡಿ. ಯಾರಾದರೂ ಫಸ್ಟ್ ಟೈಮ್ ನಮ್ಮ ವಿಡಿಯೋ ನೋಡ್ತಾ ಇದ್ದೀರಾ ಅಂದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಬೆಲ್ ಬಟನ್ ಪ್ರೆಸ್ ಮಾಡಿ. ನಾನು ಏನೇ ವಿಡಿಯೋ ಹಾಕಿದ್ರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ, ನೀವೇ ಫಸ್ಟ್ ನೋಡ್ಬೋದು. ಮೊದಲಿಗೆ ಒಂದು ಅಗಲ ಬಾಯ್ದು ಪಾತ್ರೆ ತೊಗೊಂಡಿದ್ದೀನಿ. 4 ಕಪ್ಪು ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೀನಿ. ಅಕ್ಕಿ ಹಿಟ್ಟನ್ನ ಜರಡಿ ಆಡ್ಕೊಂಡು ಹಾಕ್ಕೊಬೇಕು, ಅದರಲ್ಲಿ ಕಸ ಏನಾದರೂ ಇರುತ್ತೆ. ಹಾಗಾಗಿ 4 ಕಪ್ಪು ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ನಾವು ರುಚಿಗೆ ನೋಡ್ಕೊಂಡು ಉಪ್ಪು ಹಾಕ್ಕೊಬೇಕು. ಮತ್ತು 1 ಸ್ಪೂನ್ ಚಿಲ್ಲಿ ಪೌಡ್ರ್ ಹಾಕ್ಕೊಂಡಿದ್ದೀನಿ, ಅಂದರೆ ಖಾರದ ಪುಡಿ 1 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಮತ್ತು ಅಜ್ವಾನ್ ಹಾಕ್ಕೊತಾ ಇದ್ದೀನಿ. ಅಜ್ವಾನ್ ಅಂದರೆ ಕಾಳು. ಅದನ್ನು ಕೈಯಲ್ಲಿ ಚೆನ್ನಾಗಿ ಕ್ರಷ್ ಮಾಡಿ, ಈ ಥರ ಕ್ರಷ್ ಮಾಡಿ ಹಾಕ್ಕೊಂಡ್ರೆ ಸ್ವಲ್ಪ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಹಾಕ್ಕೊಂಡಿದ್ದೀನಿ ಆ ಥರ. ಈಗ 150 ಗ್ರಾಮ್ ಬಟರ್ ಹಾಕ್ಕೊಂಡಿದ್ದೀನಿ ನಾನು. ಈ ಥರ ಚಿಕ್ಕದು ಕ್ಯೂಬ್ಸ್ಗಳಿತ್ತು ಅಂದರೆ 4 ಹಾಕ್ಕೊಳ್ಳಿ, ಇಲ್ಲಾಂದರೆ 150 ಗ್ರಾಮ್ ಬಟರ್ ತೊಗೊಳ್ಳಿ. ನೀವು ಬಟರ್ ಹಾಕೋದ್ರಿಂದನೇ ತುಂಬ ಟೇಸ್ಟಿಯಾಗಿ ಆಗೋದು. ಹಾಗಾಗಿ ಬಟರ್ ಹಾಕ್ಕೊಂಡಿದ್ದೀನಿ. ಈಗ ಒಂದು ಪಕ್ಕಕ್ಕೆ ಎತ್ತಿಟ್ಕೊಂಡಿದ್ದೀನಿ. ಈಗ ಒಂದು ಜಾರ್ ತೊಗೊಂಡಿದ್ದೀನಿ. 1 ಕಪ್ಪು ಕಡಲೆಪಪ್ಪು ಅಂದರೆ ಹುರ್ಗಡ್ಲೆ ಹಾಕ್ಕೊಂಡಿದ್ದೀನಿ 1 ಕಪ್ಪು. ನಾನು ಯಾವ ಕಪ್ಪಲ್ಲಿ ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ಅದರಲ್ಲಿ 1 ಕಪ್ ಹುರ್ಗಡ್ಲೆ ಹಾಕ್ಕೊತಾ ಇದ್ದೀನಿ. ಇದನ್ನ ನೈಸ್ ಪೇಸ್ಟ್ ಮಾಡ್ಕೊಬೇಕು, ಅಂದರೆ ನೀರು ಹಾಕ್ಬಾರ್ದು, ಪೌಡ್ರ್ ಮಾಡ್ಕೊಬೇಕು ನೀಟಾಗಿ. ನೈಸ್ ಪೌಡ್ರ್ ಮಾಡ್ಕೊಬೇಕು. ಯಾಕೆಂದರೆ ತರಕಾರಿ ಬಂದರೆ ನಮಗೆ ಚಕ್ಲಿ ಚೆನ್ನಾಗಿ ಬರೋಲ್ಲ, ಒಡೆದೋಗ್ಬಿಡುತ್ತೆ. ಹಾಗಾಗಿ ನೈಸಾಗಿ ಪೇಸ್ಟ್ ಮಾಡ್ಕೊಬೇಕು, ಅಂದರೆ ಪೌಡ್ರ್ ಮಾಡ್ಕೊಬೇಕು. ಈಗ ಇದನ್ನು ಪೌಡ್ರ್ ಮಾಡ್ಕೊಂಡಿದ್ದೀನಲ್ಲ, ಈಗ ನಾವು ಅಕ್ಕಿ ಹಿಟ್ಟೊಳಗಡೆ ಈಗ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಈಗ ಬಟರ್ ಎಲ್ಲ ಹಾಕಿದ್ದೀವಲ್ಲ, ನೀಟಾಗಿ ಬಟರು, ಅಕ್ಕಿ ಹಿಟ್ಟು, ಕಡಲೆ ಹಿಟ್ಟು ಎಲ್ಲ ನೀಟಾಗಿ ಮಿಕ್ಸ್ ಆಗಬೇಕು. ಖಾರ ಎಲ್ಲ ನೀಟಾಗಿ ಮಿಕ್ಸ್ ಆದರೆ ನಮಗೆ ಚೆನ್ನಾಗಿ ಬರುತ್ತೆ ಚಕ್ಲಿ ಎಳೆ ಎಲ್ಲ. ಹಾಗಾಗಿ ಅದಕ್ಕೋಸ್ಕರ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಈಗ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಬೇಕು. ನೋಡಿಕೊಂಡು ನಮಗೆ ಗೊತ್ತಾಗುತ್ತೆ, ನೀರು ಹಾಕ್ಕೊಂಡು ಕಲಿಸ್ಕೊತಾ ಇದ್ರೆ ಸ್ವಲ್ಪ ಚಪಾತಿ ಹಿಟ್ಟಿನದ ಬರಬೇಕು. ತೀರಾ ಚಪಾತಿ ಹಿಟ್ಟು ಸ್ವಲ್ಪ ಗಟ್ಟಿನೂ ಅಲ್ಲ, ಸಾಫ್ಟ್ ಆಗೋಲ್ಲ, ಸ್ವಲ್ಪ ಆ ಥರ ನೋಡಿ ಹಾಕ್ಕೊಳ್ಬೇಕು. ನಾನು ಸ್ವಲ್ಪ ಎಳ್ಳು ಹಾಕ್ಕೊತಾ ಇದ್ದೀನಿ. ನಿಮ್ಮ ಹತ್ರ ಬಿಳಿ ಎಳ್ಳಿದೆ ಬಿಳಿದು ಹಾಕ್ಕೊಳ್ಳಿ. ಕಪ್ಪುದು ಕಪ್ಪು ಕಾಣುತ್ತೆ ಅನ್ನೋ ಥರ, ಅದಕ್ಕೋಸ್ಕರ ನಾವು ಕಪ್ಪು ಹಾಕ್ಕೊಳ್ಳಲ್ಲ, ಕಪ್ಪು ಎಳ್ಳು. ವೈಟ್ ಎಳ್ಳಿದ್ರೆ ವೈಟ್ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಹಂಗಾಗಿ ನೋಡಿ ಈ ಥರ ನೀಟಾಗಿ ಕಲಿಸ್ಕೊಬೇಕು. ನೀರನ್ನ ನೋಡ್ಕೊಂಡು ಈ ಥರ ಸಾಫ್ಟಾಗಿರಬೇಕಿಟ್ಟು. ನಾವು ಎಷ್ಟು ಚೆನ್ನಾಗಿ ಜಿಗಿದು ಕಲಿಸ್ತೀವಿ ಅದು ಚೆನ್ನಾಗಿ ಜಿಗಿ ಬರಬೇಕು ಹಿಟ್ಟು. ಈ ಥರ ನೀಟಾಗಿ ನೋಡಿ ಎಷ್ಟು ಚೆನ್ನಾಗಿ ನೀಟಾಗಿ ಕಲಿಸ್ಕೊತಾ ಇದ್ದೀವಿ ಅಂದರೆ ಅದು ಒಡೆದೋಗ್ಬಾರ್ದು, ನಾವು ಮಾಡಬೇಕಾದ್ರೆ ಮುರಿದೋಗ್ಬಾರ್ದು ಚಕ್ಲಿ. ಹಂಗಾಗಿ ಈ ಥರ ಚೆನ್ನಾಗಿ ಕಲಿಸ್ಬೇಕು. ನೋಡಿ ಈ ಥರ ನೀಟಾಗಿ ಚೆನ್ನಾಗಿ ಹಿಂಗೆ ಎತ್ತಿ ಹಾಕಿ ಕಲಿಸ್ಬೇಕು. ತುಂಬ ಚೆನ್ನಾಗಾಗುತ್ತೆ. ನಾವು ಎಷ್ಟು ಚೆನ್ನಾಗಿ ಕಲಿಸ್ತೀವಿ ಅಷ್ಟು ಚೆನ್ನಾಗಿ ಚಕ್ಲಿ ಬರುತ್ತೆ, ಎಳೆನೂ ತುಂಬ ಚೆನ್ನಾಗಿ ಬರುತ್ತೆ. ಹಂಗಾಗಿ ಈ ಥರ ಕಲಿಸ್ಕೊತಾ ಇದ್ದೀನಿ. ಈ ಥರ ಕಲಿಸ್ಬೇಕು ನೋಡಿ. ಈಗೆಲ್ಲ ನೀಟಾಗಿ ನಾವು ಕಲಿಸ್ತಾನೆ ಅದು ಉಂಡೆ ಆಕಾರ ಬರುತ್ತೆ. ಆವಾಗ ಆಗಿದೆ ಅಂತ ನೋಡಿ, ಉಂಡೆ ಆಕಾರ ಬಂತಿದ್ದು. ಈಗ ಒಂದು ಕಡೆ ಎತ್ತಿಟ್ಕೊತಾ ಇದ್ದೀನಿ. ಇದನ್ನು ಆರಕ್ಕೆ ಬಿಡಬಾರ್ದು, ಒಂದು ಬಟ್ಟೆ ಹಾಕಿ ಮುಚ್ಚಿಟ್ಕೊಬೇಕು. ಒಂದು ಕರ್ಚೀಫು, ಒಂದು ಟವಲು, ನಮ್ಗೆ ಯಾವ ಬಟ್ಟೆ ಸಿಗುತ್ತೆ ನಿಮ್ಗೆ ಆ ಬಟ್ಟೆ ಹಾಕ್ಕೊಂಡು ನೀಟಾಗಿ ಮುಚ್ಚಿಟ್ಕೊಬೇಕು. ಹಿಟ್ಟು ಆರಬಾರ್ದು. ಹಂಗಾಗಿ ಈಗ ನಾನು ಆಲ್ರೆಡಿ ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ನಾನು ಚಕ್ಲಿ ಒತ್ತ ಮಿಷಿನಲ್ಲಿ ಅದಕ್ಕೆ ಚಕ್ಲಿದು ಪ್ಲೇಟ್ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಫುಲ್ ಎಣ್ಣೆ ಹಚ್ಕೊತಾ ಇದ್ದೀನಿ, ಏಕೆಂದರೆ ಅಂಟ್ಕೋಬಾರ್ದಲ್ಲ ಅಂತ ಎಣ್ಣೆ ಹಚ್ಕೊಂಡಿದ್ದೀನಿ. ಈಗ ಆಲ್ರೆಡಿ ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೆ. ಈಗ ಸ್ವಲ್ಪ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಸಿಲಿಂಡರ್ ಆಕಾರ ಮಾಡ್ಕೊಬೇಕು ನಾವು ಹಿಟ್ಟನ್ನ. ಅದರೊಳಗಡೆ ಸಿಲಿಂಡರ್ ಆಕಾರ ಮಾಡಿಕೊಂಡು ಹಿಟ್ಟನ್ನ ನೀಟಾಗಿ ನಾವು ಹಿಟ್ಟನ್ನ ಫಿಲ್ ಮಾಡ್ಕೊಬೇಕು ಅದು ಚಕ್ಲಿ ಮಿಷಿನ್ಗೆ. ನಿಮ್ಮ ಹತ್ರ ಯಾವ ಥರ ಚಕ್ಲಿ ಮಿಷಿನ್ ಇದೆ ಆ ಥರ ಚಕ್ಲಿ ಮಿಷಿನಲ್ಲೇ ಮಾಡ್ಕೊಳ್ಳಿ. ನೋಡಿ ಈ ಥರ ಹಿಟ್ಟನ್ನ ಒಂದು ಸರಿ ತೊಗೊಂಡಾಗೆಲ್ಲ ನಾವು ಈ ಥರ ಹಿಟ್ಟನ್ನ ನೀಟಾಗಿ ಮಿದ್ಕೋಬೇಕು. ಈ ಥರ ಮಿದ್ಕೊಂಡು ಸಿಲಿಂಡರ್ ಆಕಾರ, ಅಂದರೆ ಸಿಲಿಂಡರ್ ಆಕಾರ ಆದರೆ ಸ್ವಲ್ಪ ನೀಟಾಗಿ ಹೋಗುತ್ತೆ ಒಳಗಡೆ ಅಂತ. ನೋಡಿ ಈ ಥರ ಒಳಗಡೆ ಹಾಕ್ಕೊಬೇಕು. ಹಿಂಗೆ ಹಾಕ್ಕೊಂಡು ನಮಗೆ ಎಷ್ಟು ತುಂಬ ಹಾಕ್ಕೊಬೇಕು, ಅದು ತುಂಬ ಹಾಕ್ಕೊಂಡು ನೀಟಾಗಿ ಹಿಂಗೆ ಫಿಲ್ ಮಾಡ್ಕೊಬೇಕು. ಫಿಲ್ ಮಾಡಿ ಕ್ಲೋಸ್ ಮಾಡಿ ನೋಡಿ ಈ ಥರ ಮಾಡ್ತಾಯಿದ್ರೆ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂತ ನೋಡಿ. ಈ ಥರ ಬರಬೇಕದು ಚಕ್ಲಿ, ಆವಾಗ ನಮಗೆ ಚೆನ್ನಾಗಿ ಕಲಿಸ್ಕೊಂಡಿದ್ದೀವಂತ ನೋಡಿ. ಇಲ್ಲಿ ಈ ಥರ ರೌಂಡಾಗಿ ಹಾಕಬೇಕು. ನೋಡಿ ಗೊತ್ತಾಗ್ತಾ ಇದೆ ನಿಮಗೆ ಅಂತ ಅಂದ್ಕೊತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಎಳೆ ಕಟ್ಟಾಗ್ತಾನೆ ಇಲ್ಲ. ನಾವು ಎಷ್ಟು ನೀಟಾಗಿ
ಕಲಿಸ್ಕೊತೀವಿ ಹಿಟ್ಟನ್ನ ಅಷ್ಟು ಚೆನ್ನಾಗಿ ಬರುತ್ತೆ. ನೋಡಿ ನಿಮಗೆ ಗೊತ್ತಾಗ್ತಾ ಇದೆ ಅಲ್ವಾ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನಿಮಗೆ ಚಿಕ್ಕ ಸೈಜ್ ಬೇಕಿದ್ರೆ ಚಿಕ್ಕ ಸೈಜ್ ಹೊತ್ಕೊಳ್ಳಿ, ದೊಡ್ಡ ಸೈಜ್ ಬೇಕಾದ್ರೆ ದೊಡ್ಡ ಸೈಜ್ ಹೊತ್ಕೊಳ್ಳಿ. ನಾನು ಸ್ವಲ್ಪ ಮೀಡಿಯಮಲ್ಲಿ ಹೊತ್ಕೊತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂತ. ಹಿಟ್ಟು ಕಟ್ಟೆ ಆಗೋಲ್ಲ, ಅಷ್ಟು ಚೆನ್ನಾಗಿ ಬರುತ್ತೆ. ನಾವು ಎಷ್ಟು ನೀಟಾಗಿ ಹಿಟ್ಟನ್ನ ಮಿದ್ಕೊತೀವಿ ಅಷ್ಟು ಚೆನ್ನಾಗಿ ಬರುತ್ತೆ. ನೋಡಿ ಒಂಚೂರು ಎಳೆ ಕಟ್ಟಾಗಲ್ಲ. ಎಳೆ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ. ಈಗ ಎಣ್ಣೆ ಆಲ್ರೆಡಿ ಕಾಯ್ದಿದ್ದೆ, ನಾನೆಲ್ಲ ಇಟ್ಟು ಸ್ವಲ್ಪ ಒಂದೊಂದು ಒಬ್ಬೆ ಹೊತ್ಕೊತಾ ಇದ್ದೀನಿ. ಒಂದೊಂದು ಸರ್ತಿ ಬಾಣಲಿಗೆ ಹಾಕ್ಲಿಕ್ಕೆ, ಯಾಕೆಂದರೆ ಒಂದು ಸರಿ ಹೊತ್ಕೊಂಡ್ಬಿಟ್ರೆ ಹಾರೋಗ್ಬಿಡುತ್ತೆ. ಹಾಗಾಗಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ, ಎಷ್ಟು ಚೆನ್ನಾಗಿ ಎಣ್ಣೆಲಿ ಉಬ್ಬುತ್ತಿದೆ ಅಂತ. ಎಣ್ಣೆ ಸ್ಟಾರ್ಟಿಂಗು ಸ್ವಲ್ಪ ಕಾಯ್ದಿರಬೇಕು, ಆಮೇಲೆ ಮೀಡಿಯಮ್ ಫ್ಲೇಮ್ ಇಟ್ಕೊಬೇಕು. ಯಾಕೆಂದರೆ ಸ್ವಲ್ಪ ಬೇಗ ಮೇಲ್ಗಡೆ ಬಣ್ಣ ಬಂದುಬಿಟ್ರೆ ಒಳಗಡೆ ಬೆಂದಿರಲ್ಲ. ಹಾಗಾಗಿ ನಾವು ನೋಡಿಕೊಂಡು ಬೇಯಿಸ್ಕೊಬೇಕು. ನೋಡಿ ಈಗ ಆಗಿದ್ದೆ, ಎಲ್ಲ ಚಕ್ಲಿನ ಎತ್ಕೊತಾ ಇದ್ದೀನಿ. ಜಾಸ್ತಿ ಕಲರ್ ಬರಬೇಕು ಅಂತ ಏನಿಲ್ಲ, ಇದು ಬಟರ್ ಹಾಕಿದ್ದೀವಲ್ವ, ಬೇಗ ವೈಟ್ ಕಲರೇ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ, ನೋಡ್ತಾ ಇದ್ದರೆ ಗೊತ್ತಾಗ್ತಾ ಇದೆ ನಿಮಗೆ, ಸಖತ್ತಾಗಿ ಬಂದಿದೆ ಅಲ್ವಾ. ಒಮ್ಮೆ ಟ್ರೈ ಮಾಡಿ. ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಇನ್ನೂ ಹೊಸ ರೆಸಿಪಿ, ಇದೇ ಥರ ತಿಂಡಿ ರೆಸಿಪಿ ಬೇಕು ಅಂದರೆ ನಮಗೆ ಕಮೆಂಟ್ ಮಾಡಿ, ನಾನು ಇನ್ನೂ ಹೆಚ್ಚು ರೆಸಿಪಿ ಮಾಡ್ತೀನಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ನೀವು ಒಮ್ಮೆ ಟ್ರೈ ಮಾಡಿ, ಹೇಗೆ ಬಂತು ಅಂತ ನಮಗೆ ಕಮೆಂಟ್ ಮಾಡಿ. ಕಮೆಂಟ್ ಮಾಡೋದು ಮರಿಬೇಡಿ, ಕಮೆಂಟ್ ಮಾಡಿದ್ರೆ ಗೊತ್ತಾಗುತ್ತೆ ನನಗೆ ನಾನು ಯಾವ ಥರ ಮಾಡಿದ್ದೀನಿ ಅಂತ. ಮತ್ತು ಹೊಸ ರೆಸಿಪಿಗಳ ಜೊತೆ ಬರ್ತೀನಿ ಇದೇ ಥರ ಅಂತ ಹೇಳ್ತಾ, ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಅಂತ ಕೇಳ್ಕೊತ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಇನ್ನೂ ಹೆಚ್ಚು ಸಬ್ಸ್ಕ್ರೈಬ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ ಬನ್ನಿ ನೋಡೋಣ ಇವಾಗ ಯಾವ ಥರ ಚಕ್ಲಿ ಆಗಿದೆ ಅಂತ. ಎಷ್ಟು ಸಾಫ್ಟಾಗಿ ಆಗಿದೆ ನೋಡಿ. ಹಿಂಗೆ ಮುಷ್ಟಿಲಿ ಹಾಕ್ಕೊಂಡು ಹಿಂಗೆ ಅಂದರೆ ಸಾಕು, ಪಟ್ಟಂತ ಕಟ್ಟಾಗಿಬಿಡುತ್ತೆ. ತುಂಬ ಚೆನ್ನಾಗಾಗಿದೆ ಅಲ್ವಾ. ಒಮ್ಮೆ ನೀವು ಟ್ರೈ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.